ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಮಲ್ಟಿಮೀಟರ್ ಅನ್ನು ಹೇಗೆ ಯೂಸ್ ಮಾಡೋದು ಎಂದು ನೋಡೋಣ. ನನ್ನ ಬಳಿ ಮಾಸ್ಟೆಕ್ನವರ MAS830L ಮಲ್ಟಿಮೀಟರ್ ಮಾಡೆಲ್ ಉಂಟು ಮತ್ತು ಈ ಮಲ್ಟಿಮೀಟರ್ ಡಿವೈಸ್ ಒಟ್ಟಿಗೆ ನಿಮಗೆ ಈ ಕನೆಕ್ಷನ್ ಮಾಡಲಿಕ್ಕೆ ಪ್ರೋಬ್ಗಳು ಕೂಡ ಸಿಗ್ತವೆ. ಇದು ಮಿಡಲ್ ಸಾಕೆಟ್ ಕಾಮನ್ ಅಂತ ಬರೆದಿದ್ದಾರೆ. ಇಲ್ಲಿಗೆ ನಮ್ಮ ಬ್ಲ್ಯಾಕ್ ವೈರ್ ಹೋಗ್ತದೆ ಮತ್ತು ರೆಡ್ ಪ್ರೋಬ್ ಅನ್ನು ಈ ಎರಡು ಸಾಕೆಟ್ಗಳ ಎಲ್ಲಿ ಹಾಕುವುದು ಎಂದು ನಾವು ಚೂಸ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಮೆಜರ್ಮೆಂಟ್ ಮಾಡುವಾಗ ರೆಡ್ ಪ್ರೋಬ್ ಇಲ್ಲಿ ಇರುತ್ತದೆ. ಯಾವಾಗ ನಮಗೆ 200 ಮಿಲಿಯಮ್ಸ್ ಗಿಂತ ಜಾಸ್ತಿ ಕರೆಂಟ್ ಅನ್ನು ಮೆಜರ್ ಮಾಡಬೇಕು, ಆಗ ಮಾತ್ರ ನಾವು ರೆಡ್ ನಾಬ್ ಅನ್ನು ಇಲ್ಲಿ ಹಾಕ್ತೇವೆ. ಈಗ ಇಲ್ಲಿ ಕೆಲವು ಸ್ಪೆಸಿಫಿಕೇಶನ್ ಬರೆದಿದ್ದಾರೆ. ಸೊ ಇದು ಇಲ್ಲಿ ನೀವು ರೆಡ್ ನಾಬ್ ಅನ್ನು ಹಾಕಿದ್ರೆ ಅದು 200 ಮಿಲಿಯಮ್ಸ್ ಮತ್ತು 250 ವೋಲ್ಟ್ ಫ್ಯೂಸ್ಡ್. ಸೊ 200 ಮಿಲಿಯಮ್ಸ್ ಗಿಂತ ಜಾಸ್ತಿ ಕರೆಂಟ್ ಅನ್ನು ಮೆಜರ್ ಮಾಡಲಿಕ್ಕೆ ಟ್ರೈ ಮಾಡಿದ್ರೆ ಇದರ ಒಳಗಿರುವ 200 ಮಿಲಿಯಮ್ಸ್ ನ ಫ್ಯೂಸ್ ಬ್ಲೋ ಆಗ್ತದೆ ಮತ್ತು ಅದು ಬ್ಲೋ ಆದರೆ ನೀವು ಅದನ್ನು ರಿಪ್ಲೇಸ್ ಮಾಡಬೇಕಾಗ್ತದೆ. ಅದೇ 200 ಮಿಲಿಯಮ್ಸ್ ಗಿಂತ ಜಾಸ್ತಿ ಕರೆಂಟ್ ಅನ್ನು ಮೆಜರ್ ಮಾಡೋದಾದ್ರೆ ನೀವು ರೆಡ್ ನಾಬ್ ಅನ್ನು ಇಲ್ಲಿ ಪ್ಲಗ್ ಮಾಡ್ತೀರಿ ಮತ್ತು ಇದರ ಇರೋ ಫ್ಯೂಸ್ 10 ಆಂಪ್ಸ್ ಫ್ಯೂಸ್. ಸೊ 10 ಆಂಪ್ಸ್ ತನಕ ಮೆಜರ್ ಮಾಡುವಾಗ ಮಾಡಬಹುದು ಮತ್ತು ಅದಕ್ಕಿಂತ ಜಾಸ್ತಿ ಮೆಜರ್ ಮಾಡಿದ್ರೆ 10 ಆಂಪ್ಸ್ ಫ್ಯೂಸ್ ಕೂಡ ಬ್ಲೋ ಆಗ್ತದೆ. ಸೊ ಈಗ ನಾವು ಇದರ ಫೀಚರ್ಗಳನ್ನು ನೋಡುವ. ಇದು ಬ್ಯಾಕ್ ಲೈಟ್ ಬಟನ್, ಇದು ಹೋಲ್ಡ್ ಬಟನ್. ಇದು ಡೇಟಾವನ್ನು ಡಿಸ್ಪ್ಲೇಯಲ್ಲಿ ನೀವು ಹೋಲ್ಡ್ ಬಟನ್ ಪ್ರೆಸ್ ಮಾಡಿದಾಗ ಯಾವ ವ್ಯಾಲ್ಯೂ ಇರ್ತದೋ ಅದೇ ವ್ಯಾಲ್ಯೂವನ್ನು ಡಿಸ್ಪ್ಲೇಲಿ ಹೋಲ್ಡ್ ಮಾಡಿರ್ತದೆ. ನೆಕ್ಸ್ಟ್ ಇಲ್ಲಿ ನೀವು ಈ ನಾಬ್ ಅನ್ನು ನೋಡ್ಬೋದು. ಇದನ್ನು ನಾವು ಹೀಗೆ ರೊಟೇಟ್ ಮಾಡ್ಬೋದು ಮತ್ತು ಇಲ್ಲಿ ಮೆಜರ್ ಮಾಡಲಿಕ್ಕೆ ಕೆಲವು ರೀಜನ್ಗಳುಂಟು. ಸೊ ಇದು ಇಲ್ಲಿಂದ 600 ಇಂದ 200 ಮಿಲಿ ತನಕ ಇದು DC ವೋಲ್ಟೇಜ್ ರೀಜನ್. ಸೊ ಈ ಸಿಂಬಲ್ ನೋಡ್ಬೋದು, ವಿ ಮತ್ತು ಡ್ಯಾಶ್ ಲೈನ್ ಉಂಟು. ಸೊ ಇದು ಡಿಸಿಗೆ ಸಿಂಬಲ್, DC ವೋಲ್ಟೇಜ್. ಅದೇ ಇಲ್ಲಿ ನೋಡಿ ನೀವು 600 ಇಂದ 200 ತನಕ ಇದು ವೋಲ್ಟೇಜ್, AC ವೋಲ್ಟೇಜ್. ಅದೇ ಇಲ್ಲಿ ಬಂದರೆ ಇಲ್ಲಿ 200 ಮೈಕ್ರೋ ಇಂದ 10 ಆಂಪ್ಸ್ ತನಕ ಇದು ಕರೆಂಟ್ ರೀಜನ್. ಈ ಮಲ್ಟಿಮೀಟರ್ DC ಕರೆಂಟನ್ನು ಮಾತ್ರ ಮೆಷರ್ ಮಾಡ್ತದೆ. ಇನ್ನು ಕಾಸ್ಟ್ಲಿ ಮಲ್ಟಿಮೀಟರ್ಗಳು AC ಕರೆಂಟನ್ನು ಕೂಡ ಮೆಷರ್ ಮಾಡ್ತವೆ. ಸೊ 200 ತನಕ ಆದರೆ ನೀವು ಈ ಸಾಕೆಟ್ ಅನ್ನು ಯೂಸ್ ಮಾಡ್ತೀರಿ. 10 ಆಂಪ್ಸ್ ರೇಂಜ್ ಕರೆಂಟ್ ಮೆಷರ್ ಮಾಡೋದಾದ್ರೆ ಮಾತ್ರ ಈ ಸಾಕೆಟ್ ಅನ್ನು ಯೂಸ್ ಮಾಡ್ತೀರಿ. ನೆಕ್ಸ್ಟ್ ಈ ರೀಜನ್ ರೆಸಿಸ್ಟೆನ್ಸ್ ಮೆಷರ್ ಮಾಡಲಿಕ್ಕೆ ಸಿಂಬಲ್ ಓಮ್ ಅಂತ ಉಂಟು. ಅದು 200 ಇಂದ 2 ಮೆಗಾ ತನಕ ಉಂಟು ರೆಸಿಸ್ಟೆನ್ಸ್ ಮೆಷರ್ ಮಾಡಲಿಕ್ಕೆ. ನೆಕ್ಸ್ಟ್ ಇಲ್ಲಿ ಇದೇ ರೀಜನ್ ಅಲ್ಲಿ ನೀವು 2K ಅಲ್ಲಿ ಇಟ್ಟರೆ ನೀವು ಡಯೋಡ್ನ ಫಾರ್ವರ್ಡ್ ವೋಲ್ಟೇಜ್ ಡ್ರಾಪ್ ಅಥವಾ ನೀ ವೋಲ್ಟೇಜ್ ಅನ್ನು ಕೂಡ ಫೈಂಡ್ ಮಾಡ್ಬೋದು. ಇದು ಕಂಟಿನ್ಯೂಟಿ ಟೆಸ್ಟರ್, ಯಾವುದೇ ಎರಡು ಪಾಯಿಂಟ್ಗಳು ಕನೆಕ್ಟ್ ಆಗಿದಾ ಇಲ್ಲೋ ಅಂತ ಚೆಕ್ ಮಾಡಲಿಕ್ಕೆ. ನೆಕ್ಸ್ಟ್ ಇದು HFE, ಇದು ಟ್ರಾನ್ಸಿಸ್ಟರ್ನ ಕಲೆಕ್ಟರ್ ಟು ಬೇಸ್ ಕರೆಂಟ್ ಗೇನ್ ಫೈಂಡ್ ಮಾಡಲಿಕ್ಕೆ. ಮತ್ತು ನೀವು ಟ್ರಾನ್ಸಿಸ್ಟರ್ ಅನ್ನು ಇಲ್ಲಿ ಪ್ಲಗ್ ಮಾಡ್ತೀರಿ. ಸರಿ, ಈಗ ನಾವು ವೋಲ್ಟೇಜ್ ಮೆಷರ್ಮೆಂಟ್ ಮಾಡುವ. ನನ್ನ ಬಳಿ ಇಲ್ಲಿ ಒಂದು ಸಿಂಪಲ್ ಸರ್ಕ್ಯೂಟ್ ಇದೆ ಮತ್ತು ಇಲ್ಲಿ ನಾನು 5 ವೋಲ್ಟ್ ಸಪ್ಲೈ ಅಂತ ತಗೊಂಡಿದ್ದೇನೆ. ವೋಲ್ಟೇಜ್ ಮೆಷರ್ ಮಾಡುವಾಗ ನಮ್ಮ ರೆಡ್ ಪ್ರೋಬ್ ಈ ಸಾಕೆಟ್ ಅಲ್ಲಿ ಇರಬೇಕು. ಈಗ ನಾವು ಈ ಪ್ರೋಬ್ ಇಂದ ವೋಲ್ಟೇಜ್ ಹೇಗೆ ಮೆಷರ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ನಾಬ್ ಅನ್ನು DC ವೋಲ್ಟೇಜಿಗೆ ಸೆಟ್ ಮಾಡಬೇಕು. ಯಾವಾಗಲೂ ಸೇಫ್ ಸೈಡ್ ಅಲ್ಲಿ ಇರಲಿಕ್ಕೆ ನಿಮಗೆ ಸಪ್ಲೈ ವೋಲ್ಟೇಜ್ನ ರೇಂಜ್ ಎಷ್ಟು ಅಂತ ಗೊತ್ತಿಲ್ಲದಿದ್ದರೆ ಯಾವಾಗಲೂ ಹೈಯೆಸ್ಟ್ ರೇಂಜ್ ಇಂದ ಶುರು ಮಾಡಿ. ಸೊ ಇಲ್ಲಿ DC ವೋಲ್ಟೇಜ್ ಅಲ್ಲಿ ಹೈಯೆಸ್ಟ್ ರೇಂಜ್ ಇರೋದು 600. ಸೊ ನಾನು ಅದನ್ನು 600ಗೆ ಇಡ್ತೇನೆ. ವೋಲ್ಟೇಜ್ 0 ಅಂತ ತೋರಿಸ್ತಾ ಉಂಟು. ಈಗ ನಾನು ಈ ಪ್ರೋಬ್ ಇಂದ ಈ ಎರಡು ರೆಸಿಸ್ಟರ್ಗಳ ನಡುವಿನ ವೋಲ್ಟೇಜ್ ಡಿಫರೆನ್ಸ್ ಅನ್ನು
ಚೆಕ್ ಮಾಡ್ತೇನೆ. ವೋಲ್ಟ್ ಮೀಟರ್ ಅನ್ನು ಯಾವಾಗಲೂ ಡಿವೈಸ್ನ ಪ್ಯಾರಲಲ್ ಆಗಿ ನೋಡಬೇಕು. ಅಂದ್ರೆ ಇದನ್ನು ನಾನು ಸಪ್ಲೈನ ಪ್ಯಾರಲಲ್ ಆಗಿ ವೋಲ್ಟೇಜ್, ಸೊ ಅದು ಇಲ್ಲಿ ವೋಲ್ಟೇಜ್ ಅನ್ನು 0034 ಅರೌಂಡ್ ಅಲ್ಲಿ ತೋರಿಸ್ತುಂಟು. ಸೊ ನಮಗೆ ಈಗ ಒಂದು ಅಂದಾಜು ಸಿಕ್ಕಿದೆ. ಇದು ಈ ರೇಂಜ್ ಅಲ್ಲಿ 600 ಗಿಂತ ಕಮ್ಮಿ ಇದೆ, 200 ಗಿಂತ ಕೂಡ ಕಮ್ಮಿ ಇದೆ, 20 ಗಿಂತ ಕಮ್ಮಿ ಇದೆ, 2 ಗಿಂತ ಜಾಸ್ತಿ ಇದೆ. ಸೊ ಅದಕ್ಕೆ ನಾವು ಸೀದಾ 20ಗೆ ಬರುವ. ಈಗ 20ಯಲ್ಲಿಟ್ಟು ನಾವು ವೋಲ್ಟೇಜ್ ಅನ್ನು ಚೆಕ್ ಮಾಡುವ. ವೋಲ್ಟೇಜ್ 5.25 ಅಂತ ತೋರಿಸ್ತಾ ಉಂಟು. ಅದೇ ನೀವು 2ಗೆ ಹೋದ್ರೆ 1 ಪಾಯಿಂಟ್ ಅಂತ ತೋರಿಸ್ತಾ ಉಂಟು. ಇದರ ಅರ್ಥ ನಿಮ್ಮ ವೋಲ್ಟೇಜ್ ಮೆಷರ್ ಮಾಡ್ತಿರುವ ವ್ಯಾಲ್ಯೂ ನೀವು ಸೆಟ್ ಮಾಡಿರುವ ರೇಂಜ್ಗಿಂತ ಜಾಸ್ತಿ ಉಂಟು ಅಂತ. ಸೊ ಅದಕ್ಕಾಗಿ ಅದರ ನೆಕ್ಸ್ಟ್ ರೇಂಜಿಗೆ ಹೋಗಿ ನೋಡಬೇಕು. ಸೊ ಆಗ 5.25 ಅಂತ. ಅದೇ ಈ 1 ಕಿಲೋ ಓಮ್ ರೆಜಿಸ್ಟರ್ನ ಅಕ್ರಾಸ್ ವೋಲ್ಟೇಜ್ ನೋಡೋದಾದ್ರೆ 0.46 ವೋಲ್ಟ್ ಉಂಟು. ಅದು 2 ಗಿಂತ ಕಮ್ಮಿ ಇದೆ. ಸೊ ಜಾಸ್ತಿ ಅಕ್ಯುರಸಿ ಬೇಕಾದ್ರೆ 2 ಅಲ್ಲಿಟ್ಟು 3 ಬಿಟ್ ಅಕ್ಯುರಸಿ ಸಿಗ್ತದೆ. ಅದೇ ನೀವು ಪ್ರೋಬ್ ಅನ್ನು ಉಲ್ಟಾ ಇಟ್ಕೊಂಡ್ರೆ, ಈಗ ವೋಲ್ಟೇಜ್ ಮೆಷರ್ ಮಾಡಿದ್ರೆ ಅದು -5.24 ಅಂತ ತೋರಿಸ್ತಾ ಉಂಟು. ಈ ಮೈನಸ್ ಸಿಂಬಲ್ನ ಅರ್ಥ ನೀವು ವೋಲ್ಟೇಜ್ ಮೆಷರ್ ಮಾಡ್ತಿರುವುದು ರಿವರ್ಸ್ ಆಗಿದೆ ಅಂತ. ಅಂದ್ರೆ ಈ ಪಾಯಿಂಟ್ ನಿಜವಾಗಿಯೂ ನೆಗೆಟಿವ್ ಅಲ್ಲಿ ಉಂಟು, ಈ ಪಾಯಿಂಟ್ ಪಾಸಿಟಿವ್ ಅಲ್ಲಿ ಉಂಟು, ಬಟ್ ನೀವು ಪ್ರೋಬ್ ಅನ್ನು ಹಿಡಿದಿರುವುದು ಉಲ್ಟಾ ಅಂತ. ಸೊ ಹೀಗೆ ಹಿಡಿದ್ರೆ ಪ್ಲಸ್ ಮೈನಸ್ ಹಿಡಿದ್ರೆ ಕರೆಕ್ಟ್ 5.25 ಅಂತ ತೋರಿಸ್ತದೆ. ಈಗ ನಾವು AC ವೋಲ್ಟೇಜ್ ಮೆಷರ್ ಮಾಡುವ. AC ವೋಲ್ಟೇಜ್ಗೆ ನಾನು ನಮ್ಮ ಡೈರೆಕ್ಟ್ ಮನೆಗೆ ಬರುವ ಸಪ್ಲೈ ವೋಲ್ಟೇಜ್ ಅನ್ನು ಮೆಷರ್ ಮಾಡ್ತೇನೆ. ನಮಗೆ ಗೊತ್ತಿದೆ, ನಮಗೆ ಮನೆ ಬರುವ ಸಪ್ಲೈ ವೋಲ್ಟೇಜ್ ಅರೌಂಡ್ 230 ವೋಲ್ಟ್ಸ್ ಅಂತ. ಚೆಕ್ ಮಾಡೋಣ. ಈಗ ನಾನು ವೋಲ್ಟೇಜ್ ನಾಬ್ ಅನ್ನು 600 ವೋಲ್ಟೇಜ್ AC ಅಲ್ಲಿ ಇಟ್ಟಿದ್ದೇನೆ. ಈಗ ನಾನು ಇದನ್ನು ಸಪ್ಲೈ ವೋಲ್ಟೇಜ್ ಅನ್ನು ಮೆಷರ್ ಮಾಡಲಿಕ್ಕೆ ಸಾಕೆಟ್ಗೆ ಫಿಕ್ಸ್ ಮಾಡಿದೆ. ಸೊ ನೀವು ನೋಡಬಹುದು 225 ವೋಲ್ಟ್ ಅಂತ ತೋರಿಸ್ತಾ ಉಂಟು. ಈಗ ನಾವು ಈ ಸರ್ಕ್ಯೂಟ್ ಥ್ರೂ ಫ್ಲೋ ಆಗುವ ಕರೆಂಟ್ ಅನ್ನು ಮೆಷರ್ ಮಾಡುವ. ಕರೆಂಟ್ ಮೆಷರ್ ಮಾಡಲಿಕ್ಕೆ ನಾವು ಇಲ್ಲಿ ಎ ಅಂತ ಸಿಂಬಲ್ ಬರೆದಿರುವ ಈ ರೀಜನ್ ಅನ್ನು ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಇರುವ ರೆಸಿಸ್ಟೆನ್ಸ್ 10K 1K, ಸಪ್ಲೈ ವೋಲ್ಟೇಜ್ 5 ವೋಲ್ಟ್ಸ್. ಸೊ ಕರೆಂಟ್ 200 ಮಿಲಿಯಮ್ಸ್ ಗಿಂತ ಕಮ್ಮಿಯೇ ಇರುತ್ತದೆ. ಅದರಿಂದ ನಾವು ರೆಡ್ ನಾಬ್ ಅನ್ನು ಇಲ್ಲೇ ಇಡಬಹುದು. ಈಗ ನಾನು ಡಯಲ್ ಅನ್ನು ಯಾವಾಗಲೂ ನಾವು ಸೇಫ್ ಸೈಡ್ ಅಲ್ಲಿ ಇರಲಿಕ್ಕೆ ಹೈಯೆಸ್ಟ್ ರೇಂಜ್ ಅನ್ನು ಸೆಲೆಕ್ಟ್ ಮಾಡಬೇಕು. ಇದರಲ್ಲಿ ಹೈಯೆಸ್ಟ್ ರೇಂಜ್ 200 ಮಿಲಿಯಮ್ಸ್. ನಾವು 10 ಆಂಪ್ಸ್ ಗೆ ಹೋಗಬಹುದು, ಬಟ್ ನಮ್ಗೆ ಗೊತ್ತು 10 ಆಂಪ್ಸ್ ಗಿಂತ ಕಮ್ಮಿ ಇರ್ತದೆ ಅಂತ, ಅಂದ್ರೆ 200 ಗಿಂತ ಕಮ್ಮಿ ಇರ್ತದೆ ಅಂತ, ಅದಕ್ಕೆ ನಾವು 200 ಅನ್ನು ಮ್ಯಾಕ್ಸಿಮಮ್ ತಗೊಂಡಿದ್ದೇವೆ. ಸೊ ಕರೆಂಟ್ ಮೆಷರ್ ಮಾಡೋದು ಯಾವಾಗಲೂ ನಾವು ಕರೆಂಟ್ ಅನ್ನು ಸೀರೀಸ್ ಅಲ್ಲಿ ಮೆಷರ್ ಮಾಡ್ತೇವೆ. ಆದ್ರಿಂದ ಇಲ್ಲಿ ಕರೆಂಟ್ ಮೆಷರ್ ಮಾಡಬೇಕಾದ್ರೆ ಪ್ಯಾರಲಲ್ ಅಲ್ಲಿ ಮೆಷರ್ ಮಾಡಿದ್ರೆ ಸಪ್ಲೈ ಅನ್ನು ಶಾರ್ಟ್ ಆಗುತ್ತೆ ಮತ್ತು ಇಲ್ಲಿರುವ ಫ್ಯೂಸ್ ಬ್ಲೋ ಆಗೋ ಚಾನ್ಸಸ್ ಉಂಟು. ಅದಕ್ಕೆ ಯಾವಾಗಲೂ ಕರೆಂಟ್ ಮೆಷರ್ ಮಾಡುವಾಗ, ಕರೆಂಟ್ ರೀಜನ್ ಅಲ್ಲಿ ವರ್ಕ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾವಾಗಲೂ ಸೀರೀಸ್ ಅಲ್ಲಿ ನೀವು ಕನೆಕ್ಟ್ ಮಾಡಬೇಕು ಮತ್ತು ತಪ್ಪಿ ಕೂಡ ಸಪ್ಲೈನ ಪ್ಯಾರಲಲ್ ಆಗಿ ಮೆಷರ್ ಮಾಡಲಿಕ್ಕೆ ನೋಡಬೇಡಿ. ಸೊ ಈಗ ನಾನು ಈ ಸರ್ಕ್ಯೂಟ್ ಅನ್ನು ಓಪನ್ ಮಾಡ್ತೇನೆ. ಈಗ ನನ್ನ ಸರ್ಕ್ಯೂಟ್ ಇದು ಕ್ಲೋಸ್ ಆಗಿದೆ. ಪಾಸಿಟಿವ್ ಇಂದ ಈ ರೆಜಿಸ್ಟರ್ ಆಗಿ ಇಲ್ಲಿಂದ ನೆಗೆಟಿವ್ ಹೋಗ್ತಾ ಉಂಟು. ಈಗ ನಾನು ಕರೆಂಟ್ ಮೆಷರ್ ಮಾಡಲಿಕ್ಕೆ ನನ್ನ ರೆಡ್ ಅನ್ನು ಈ ರೆಜಿಸ್ಟರ್ ನ ಲೆಗ್ ಕನೆಕ್ಟ್ ಮಾಡ್ತೇನೆ ಮತ್ತು ಈ ಬ್ಲಾಕ್ ಅನ್ನು ಈ ಜಂಪರ್ ವೈರ್ ನ ಇನ್ನೊಂದು ಎಂಡಿಗೆ ಕನೆಕ್ಟ್ ಮಾಡ್ತೇನೆ. ಈಗ ನೀವು ಅಲ್ಲಿ ನೋಡಬಹುದು ಅದು ಕರೆಂಟ್ ಅನ್ನು 0.3 ಅಂತ ತೋರಿಸ್ತುಂಟು. ಸೊ ನಾನು ನೆಕ್ಸ್ಟ್ ಲೋವರ್ ರೇಂಜಿಗೆ ಹೋಗ್ಬೋದು. ನಾನು 20ಗೆ ಇಡ್ತೇನೆ, ಯಾಕಂದ್ರೆ ಅದರ ನೆಕ್ಸ್ಟ್ ಇರೋದು 2. ಸೊ 2ಗಿಂತ ಜಾಸ್ತಿ ಇದೆ, ಕಮ್ಮಿ ಇದೆ.
ಸೊ 2ಗೆ ಸಹ ಹೋಗ್ಬೋದು ನಾವು, ಬಟ್ 200 ಮೈಕ್ರೋಗಿಂತ ಜಾಸ್ತಿ ಉಂಟು. ಸೊ ಇಲ್ಲಿ ನಾನು ಇಟ್ಟಾಗ 0.478 ಮಿಲಿ ಆಂಪ್ಸ್ ಅಂತ ತೋರಿಸ್ತುಂಟು. ಈಗ ನಾವು ಕೇವಲ ಈ 10 ಕಿಲೋ ಓಮ್ ಅನ್ನು ಬೈಪಾಸ್ ಮಾಡುವ. ಸೊ ನಾನು ಸಪ್ಲೈಯನ್ನು 1 ಕಿಲೋ ಓಮಿಗೆ ಕನೆಕ್ಟ್ ಮಾಡ್ತೇನೆ. ಈಗ ನಾವು ಕರೆಂಟನ್ನು ಎಷ್ಟು ಅಂತ ನೋಡುವ. ರೇಂಜನ್ನು ನಾನು 20 ಮಿಲಿ ಆಂಪ್ಸ್ಗೆ ಇಡ್ತೇನೆ. ಈಗ ಇದರ ಥ್ರೂ ಫ್ಲೋ ಆಗೋ ಕರೆಂಟ್ ನೋಡಿದರೆ ನಮಗೆ 5.19 ಮಿಲಿ ಆಂಪ್ಸ್ ಕರೆಂಟ್ ಅಂತ ತೋರಿಸ್ತುಂಟು. ಮತ್ತು ಇದು ಓಮ್ಸ್ ಲಾ ಫಾಲೋ ಆಗ್ತುಂಟು. ಅಂದರೆ ನಮ್ಮ ವೋಲ್ಟೇಜ್ ಅರೌಂಡ್ 5.2 ಏನಿತ್ತು, ಮತ್ತು ಇದು 1 ಕಿಲೋ ಓಮ್ ರೆಸಿಸ್ಟರ್. ಸೊ ಕರೆಂಟ್ V/R 5.2 ಮಿಲಿ ಆಂಪ್ಸ್ ಇದೆ. ಈಗ ನೆಕ್ಸ್ಟ್ ನಾವು ರೆಸಿಸ್ಟೆನ್ಸ್ ಮೆಷರ್ ಮಾಡುವ. ರೆಸಿಸ್ಟೆನ್ಸ್ ಮೆಷರ್ ಮಾಡಲಿಕ್ಕೆ ನಾವು ಈ ರೀಜನ್ ಅನ್ನು ನಾಬ್ ಅನ್ನು ಇಡಬೇಕು. ಸೊ ನನ್ನ ಬಳಿ ಇಲ್ಲಿ 2 ರೆಸಿಸ್ಟರ್ ಇದೆ, 10 ಕಿಲೋ ಓಮ್ ಮತ್ತು 1 ಕಿಲೋ ಓಮ್. ಸೊ ನಾನು ಇದನ್ನು ಮೆಷರ್ ಮಾಡ್ತೇನೆ. ಸೊ ನನ್ನ ನಾಬ್ ಅನ್ನು ಫಸ್ಟ್ ನಿಮಗೆ ರೆಸಿಸ್ಟೆನ್ಸ್ ಎಷ್ಟು ಅಂತ ಗೊತ್ತಿಲ್ಲ ಇದ್ರೆ ಆದಷ್ಟು ಹೈಯೆಸ್ಟ್ ಇಂದ ಶುರು ಮಾಡಿ. ಸೊ 2 ಮೆಗಾ. ರೆಸಿಸ್ಟೆನ್ಸ್ ನ ಪ್ಯಾರಲಲ್ ಆಗಿ ಪ್ರೋಬ್ಸ್ ಅನ್ನು ಕನೆಕ್ಟ್ ಮಾಡಿದಾಗ ಅದು 0. ತುಂಬಾ ಸಣ್ಣ ವ್ಯಾಲ್ಯೂ ಅಂತ ತೋರಿಸ್ತುಂಟು. ಸೊ ಇನ್ನು ಕೆಳಗೆ ಹೋಗಿ ಈಗ ಅದು 9.6. ನಾವು ಇನ್ನು 20K ಗೆ ಹೋಗ್ಬೋದು. 20K ಯಲ್ಲಿ ಇದು ಅಕ್ಯುರೇಟ್ ವ್ಯಾಲ್ಯೂ ಅಂತ ತೋರಿಸ್ತುಂಟು 9.78 ಅಂತ. ಸೊ ಇದು 10 ಕಿಲೋ ಓಮ್ ರೆಸಿಸ್ಟರ್. ನೆಕ್ಸ್ಟ್ 1 ಕಿಲೋ ಓಮ್ ರೆಸಿಸ್ಟರ್ ನ ರೆಸಿಸ್ಟೆನ್ಸ್ ಚೆಕ್ ಮಾಡುವ. ಇದು 0.96 ಕಿಲೋ ಓಮ್ ಅಂತ ತೋರಿಸ್ತುಂಟು. ನಾವು 2K ಗೆ ಬರ್ಬೋದು. 0.978 ನಿಯರ್ಲಿ 1 ಕಿಲೋ ಓಮ್ ರೆಸಿಸ್ಟೆನ್ಸ್ ಇದೆ. ಇದು 100 ಓಮ್ ರೆಸಿಸ್ಟರ್. ಸೊ ಇದನ್ನು ನಾನು 200 ಅಲ್ಲಿ ಇಡ್ತೇನೆ. 96.7 ಓಮ್ಸ್. ಈ ಮಲ್ಟಿಮೀಟರ್ನಿಂದ ನೀವು ಯಾವುದೋ ವೈರ್ ಓಪನ್ ಆಗಿದೆ ಅಥವಾ 2 ಪಾಯಿಂಟ್ಗಳು ಸೇಮ್ ಇದೆ ಅಂತ ಚೆಕ್ ಮಾಡಲಿಕ್ಕೆ ಕಂಟಿನ್ಯೂಟಿಯನ್ನು ಕೂಡ ಬಳಸಬಹುದು. ಈಗ ನಾವು ನಾಬನ್ನು ಕಂಟಿನ್ಯೂಟಿಯಲ್ಲಿ ಇಡ್ತೇನೆ. ಈ 2 ಪ್ರೋಬ್ಗಳನ್ನು ಪರಸ್ಪರ ಟಚ್ ಮಾಡಿದರೆ ಬಜರ್ ಬೀಪ್ ಸೌಂಡ್ ಅನ್ನು ಕೊಡ್ತದೆ. ಅದನ್ನೇ ನೀವು ಈಗ ಈ ಜಂಪರ್ ವೈರ್ ನಡುವಲ್ಲಿ ಎಲ್ಲಿಯಾದ್ರೂ ಕಟ್ ಆಗಿದೆ ಅಂತ ಚೆಕ್ ಮಾಡಲಿಕ್ಕೂ ಕೂಡ ಇದನ್ನು ಯೂಸ್ ಮಾಡಬಹುದು. ಬಜರ್ ಸೌಂಡ್ ಬರ್ತುಂಟು ಅಂದ್ರೆ ಇದು ವೈರ್ ಸರಿ ಇದೆ ಅಂತ ಅರ್ಥ. ಅಥವಾ ನಿಮ್ಮ ನೆಟ್ವರ್ಕ್ನಲ್ಲಿ ಇದು ಯಾವುದೇ ಕಾಂಪ್ಲೆಕ್ಸ್ ಪಾರ್ಟ್ ಆಗಿ ನಿಮಗೆ 2 ಪಾಯಿಂಟ್ಗಳು ಒಂದೇ ಪಾಯಿಂಟ್ ಹೌದಾ ಅಲ್ವಾ ಅಂತ ಚೆಕ್ ಮಾಡ್ಲಿಕ್ಕೆ ಕೂಡ ಬಜರ್, ಮತ್ತು ಇದು 2 ಪಾಯಿಂಟ್ಗಳು ಸೇಮ್ ಅಂತ ಗೊತ್ತಾಗ್ತದೆ. ಈ ಕಂಟಿನ್ಯೂಟಿ ಟೆಸ್ಟರ್ ಒಂದು ರೀತಿಯ ಓಮ್ ಮೀಟರ್ನಾಗೆ ಮಾತ್ರ ರೆಸಿಸ್ಟೆನ್ಸ್ 50ಗಿಂತ ಕಮ್ಮಿ ಇದ್ರೆ ಅದು ಕಂಟಿನ್ಯೂಸ್ ಉಂಟಂತ ಬೀಪ್ ಸೌಂಡ್ ಕೊಡ್ತದೆ. ಸೊ ನನ್ನ ಹತ್ರ 47K ರೆಜಿಸ್ಟರ್ ಉಂಟು. ಸೊ ಅದರ ಅಕ್ರಾಸ್ ಕನೆಕ್ಟ್ ಮಾಡಿದ್ರು ಸಹ ಇದು ಬೀಪ್ ಸೌಂಡ್ ಕೊಡ್ತದೆ, ಯಾಕಂದ್ರೆ ಇದು 50 ಓಮ್ ಇಂದ ಕಮ್ಮಿ ಉಂಟು. ಈ ಕಂಟಿನ್ಯೂ ಟೆಸ್ಟರ್ ನೀವು ಫ್ಯೂಸ್ ಅನ್ನು ಚೆಕ್ ಮಾಡ್ಲಿಕ್ಕೆ ಕೂಡ ಬಳಸಬಹುದು. ಸೊ ಫ್ಯೂಸ್ ನ ಅಕ್ರಾಸ್ ಮಲ್ಟಿಮೀಟರ್ ಹಿಡಿದ್ರೆ ಆಗಲೂ ಕೂಡ ಫ್ಯೂಸ್ ಸರಿ ಇದ್ರೆ ನಿಮಗೆ ಬೀಪ್ ಸಿಗ್ತದೆ, ಮತ್ತು ಫ್ಯೂಸ್ ಬ್ಲೋ ಆಗಿದ್ರೆ ಬೀಪ್ ಸೌಂಡ್ ಬರಲ್ಲ.
ಈ ಮಲ್ಟಿಮೀಟರ್ನ ಲಾಸ್ಟ್ ಫೀಚರ್ ಎಚ್ ಎಫ್ ಇ. ಸೊ ಎಚ್ ಎಫ್ ಇಗೆ ನಾವು ನಾಬ್ ಇಡುವ. ಮತ್ತು ಇದಕ್ಕೆ ಪ್ರೋಬ್ನ ಅಗತ್ಯತೆ ಇಲ್ಲ. ನನ್ನ ಹತ್ರ ಇಲ್ಲಿ BC547 ಜನರಲ್ ಪರ್ಪಸ್ NPN ಟ್ರಾನ್ಸಿಸ್ಟರ್ ಉಂಟು. ಸೊ ನಾವು ಇದರ ಡೇಟಾ ಶೀಟ್ ನಿಮಗೆ ಆನ್ಲೈನಲ್ಲಿ ಸಿಗ್ತದೆ. ಇದರ ನಾವು ಬೀಟಾ ಅಂದರೆ ಕರೆಂಟ್ ಗೇನ್ ಎಷ್ಟುಂಟು ಅಂತ ನೋಡುವ. ಸೊ ಅದಕ್ಕೆ ನೀವು ಡೇಟಾ ಶೀಟನ್ನು ನೋಡಿದರೆ ಇದು ಕಲೆಕ್ಟರ್, ಇದು ಬೇಸ್, ಇದು ಎಮಿಟರ್ ಪಿನ್. ಸೊ ಇಲ್ಲಿ ಮಲ್ಟಿಮೀಟರ್ ಅಲ್ಲಿ ಕೂಡ ಇಲ್ಲಿ ಆಪ್ಷನ್ಸ್ ಇದೆ. NPN, PNP, ಇದು NPN ಟ್ರಾನ್ಸಿಸ್ಟರ್. ಮತ್ತು ಇಲ್ಲಿ ECBE ಅಂತ ಬರೆದಿದ್ದಾರೆ. ಎಮಿಟರ್, ಕಲೆಕ್ಟರ್, ಬೇಸ್, ಇದೆರಡು ಸೇಮ್ ಪಿನ್ಗಳು ಎಮಿಟರ್. ಸೊ ನನ್ನ ಟ್ರಾನ್ಸಿಸ್ಟರ್ ಕಲೆಕ್ಟರ್, ಬೇಸ್, ಎಮಿಟರ್. ಸೊ ಇದನ್ನು ಲಾಸ್ಟ್ 3 ಇದಕ್ಕೆ ಫಿಕ್ಸ್ ಮಾಡ್ತೀನಿ. ಹೀಗೆ ಇದನ್ನು ಪುಷ್ ಮಾಡಿಟ್ರೆ ಆಯಿತು. ಮತ್ತು ಇದು 333 ಅಂತ ಹೇಳ್ತಾ ಉಂಟು. ಅಂದರೆ ಬೀಟಾ ಇಸ್ ಈಕ್ವಲ್ ಟು IC/IB ವ್ಯಾಲ್ಯೂ 333 ಉಂಟು.